ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಜೇಂದ್ರ ರಿಯಾಕ್ಟರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಊರಿನಲ್ಲಿರುವ ಗ್ರಾಮ ದೇವತೆ ದೇವಸ್ಥಾನದ ಮುಂದೆ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಂಗೋ ಹಿಂಗೋ ನಮ್ಮಮ್ಮನೂ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಹಾಲು ಕೊಡೋಕ್ಕಂತ ಹೊರಟ್ವು. ಹಾಲಿನ ಡೈರಿ ಹತ್ರನೂ ಹೋದ್ವು. ಅಲ್ಲೋದ್ರೆ ನನ್ನ ಮಗಂದು ಹಾಲು ಅಳಿಸ್ಕೊಳ್ಳೋರೇ ಬಂದಿಲ್ಲ. ಆಮೇಲೆ ಒಂದು 10 ನಿಮಿಷ ಬಿಡ್ಕೊಂಡು ಬಂದರು ಹಾಲು ಅಳಿಸ್ಕೊಳ್ಳೋರು. ನಮ್ಮಮ್ಮ ಡೈರಿಗೆ ಹಾಲು ಹಾಕ್ಬಿಟ್ಟು ಬಂತು. ಸ್ಲಿಪ್ ಕೊಡಮ್ಮ, ಎಷ್ಟಾಗೈತೆ ಹಾಲು ಅಂತ ನೋಡೋಣ ಅಂತ ಕೇಳಿದೆ. ಮಗನೇ, ಹಾಲು 5.2 ಲೀಟ್ರು ಬಂದೈತೆ ಅಂತ ಅಂತು. ನಾನು ನಮ್ಮಮ್ಮಂದು ದಾರಿ ಉದ್ದಕ್ಕೆ ಮಾತಾಡ್ಕೊಂಬಂದು ಮನೆದಕ್ಕೆ ಬಂದ್ವು. ಅಲ್ಲಿ ನೋಡಿದ್ರೆ ನಮ್ಮ ಸೋನು ಮರ್ರಿ ನಮ್ಮ ಹಿಂದ್ಗುಟನೆ ಬರ್ತಾವನೆ. ಮನೆ ಒಳಗಡೆ ಬರೋದೇ ತಡ. ನಮ್ಮ ಅಜ್ಜಿಯರೆಲ್ಲ ಹಾಲು ಎಷ್ಟಾಯ್ತವ ಅಂತ ಕೇಳ್ತಾ ಕೂತವ್ರೆ. ನಮ್ಮ ಅಮ್ಮನೂ 5.2 ಲೀಟ್ರ್ ಆಯ್ತು ಅಂತ ಹೇಳಿ ಬಾಯಿ ನೋವು ಮಾಡ್ಕತು. ಆಮೇಲೆ ನಮ್ಮ ಅಜ್ಜಿ ಇದ್ದರು, ಎಷ್ಟಾರು ಹಾಲಿ ಬಾರವ ಹಾಲು, ಮೊದಲು ಕಾಫಿ ಕುಡಿಯುವಂತೆ ಅಂತ ಕಾಫಿ ತಂದ್ರು. ಕಾಫಿ ತಂದು ಎಲ್ಲಾರ್ಗು ಸೋಸ್ತವ್ರೆ. ನಮ್ಮ ಮುತ್ಕಿನೂ ಇಲ್ಲೇ ಕೂತೈತೆ. ನಮ್ಮ ತಾತನ ಅದು ಯಾರ ಜೊತೆನೋ ನಮ್ಮ ತಾತನ ಫ್ರೆಂಡ್ ಅಂತೆ, ಅವ್ರ ಜೊತೆ ಮಾತಾಡ್ತವ್ರೆ. ನಮ್ಮ ಅಮ್ಮನೂ ನಮ್ಮ ಅಜ್ಜಿ ಜೊತೆ ಕೂತ್ಕೊಂಡು ಮಾತಾಡ್ತೈತೆ. ನನ್ನ ತಂಗಿ ಕೂತ್ಕೊಂಡು ಫೋನ್ ನೋಡ್ತಾವಳೆ. ಬಾಕಿದು ಆಮೇಲೆ ಹಳೇದು 600 ರೂಪಾಯಿ ಕೊಡ್ಬೇಕು ಜ್ಞಾನಕೀತ. ನಮ್ಮಮ್ಮ ನಮ್ಮ ಮನೆಗೆ ಶುಂಠಿ ತಗೊಂಡೋಗಕ್ಕೆ ಬರ್ತಾರಲ್ಲ, ಅವ್ರ ಜೊತೆ ಫೋನಲ್ಲಿ ಮಾತಾಡ್ತೈತೆ. ಅಷ್ಟೊತ್ತಿಗೆ ಸ್ಕೂಲಿಂದ ಮೆಸೇಜ್ ಬಂದ್ಬಿಡದ, ನಾಳೆ ಅಂದರೆ ಶನಿವಾರ ಸ್ಕೂಲ್ ರಜಾ ಅಂತ. ನಾನಂತೂ ಖುಷಿಯಿಂದ ಕುಣಿದಾಡ್ಬಿಟ್ಟೆ. ಬಿಕಾಸ್ ಏನಕ್ಕೆ ರಜಾ ಕೊಟ್ಟರು ಅಂದರೆ ನಮ್ಮ ಸ್ಕೂಲ್ ಮುಂದೆ ಒಂದು ರೋಡ್ ಆಗ್ತಿದೆ ಗೌರ್ಮೆಂಟ್ ಕಡೆಯಿಂದ. ಆ ರೋಡಿಂದ ಬಸ್ಗಳು ಬರೋಕ್ಕೆ, ಪೇರೆಂಟ್ಸ್ ಸ್ಟೂಡೆಂಟ್ಗಳು ಬರೋಕ್ಕೆ ದಾರಿ ಇಲ್ಲ. ಹಾಗಾಗಿ ಇವತ್ತು ಮೀನ್ಸ್ ಸ್ಯಾಟರ್ಡೆ ರಜಾ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತೆ, ನಮ್ಮ ಸ್ಕೂಲಲ್ಲಿ ಮಂಡೇ ಯೋಗ ಡೇ ಇದೆ, ಅಂದರೆ ನ್ಯಾಷನಲ್ ಯೋಗ ಡೇ. ನಾನು ಯೋಗ ಚಿಂತೆ ಬಿಟ್ಟೆ, ಸ್ಕೂಲ್ ರಜಾ ಐತೆ ಅಂದ್ಬಿಟ್ಟು ನಾನು ಕುಣಿದಾಡಿದೆ. ಖುಷಿಯಿಂದ ಕುಣಿದಾಡೋದು ಏನು ಕೇಳ್ತೀರಾ ನಾನು. ಅಷ್ಟೊತ್ತಿಗೆ ನಮ್ಮಮ್ಮ ಚಿಕನ್ ತರಕ್ಕೆ ಹೋಗೋಣ ಅಂತ ಕರೆದ್ರು. ನಾನು ನಮ್ಮಮ್ಮನ ಜೊತೆ ಹೊರಟೆ. ಅಲ್ಲಿ ನೋಡಿದ್ರೆ ನಮ್ಮಮ್ಮ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಡೋದ ಮನೆ ಹತ್ರನೇ. ಸದ್ಯ ಮನೆ ಹತ್ರ ಖಾಲಿ ಆಯಿತು, ಮಧ್ಯ ರೋಡಲ್ಲಿ ಏನಾದ್ರು ಖಾಲಿ ಆಯ್ತು, ಏನು ಮಾಡಬೇಕಿತ್ತು. ಆಮೇಲೆ ನಮ್ಮ ತಾತನ ಗಾಡಿ ಎತ್ಕೊಂಡು ನಮ್ಮಮ್ಮ ಪೆಟ್ರೋಲ್ ತರಕ್ಕೆ ಹೊರಟ್ವು. ಅದು ನಮ್ಮಮ್ಮಂಗೆ ನಮ್ಮ ತಾತನ ಗಾಡಿ ಓಡಿಸಿ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಕಮ್ಮಿ. ನಮ್ಮ ತಾತನ ಗಾಡಿ ಓಡಿಸಿಲ್ಲ. ಹೆಂಗೆ ಓಡಿಸುತ್ತಪ್ಪ ಅಂತ ನಾನು ಜೀವ ಬಿಗಿ ಹಿಡ್ಕೊಂಡು ಹೋದೆ. ನಮ್ಮಮ್ಮ ಗಾಡಿ ಓಡಿಸೋದು ನೋಡಿ ನನಗೆ ಬೀಜಗಳೆಲ್ಲ ಬಾಯಿಗೆ ಬಂತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ. ಫೈನಲಿ ಅಂತೂ ಇಂತೂ ಚಿಕನ್ ಅಂಗಡಿಗೆ ಬಂದ್ವು. ನಮ್ಮಮ್ಮ, ನೀನು ಚಿಕನ್ ಕಟ್ ಮಾಡಿಸ್ತಿರು ಮಗನೇ, ನಾನು ಪೆಟ್ರೋಲ್ ತರ್ತೀನಿ ಅಂತ ಹೋಯ್ತು. ಆವಾಗ ಹೋಗಿ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಾಟ್ಲಿಗೆ ತಂತು. ಅಷ್ಟೊತ್ತಿಗೆ ಈ ಚಿಕನ್ದು ಅರ್ಧ ಪ್ರೊಸೆಸ್ಸೇ ಮುಗ್ದಿತ್ತು. ಚಿಕನ್ನ ಈಗ ಸೀತಾ ಇದ್ದಾರೆ. ಚಿಕನ್ನ ಸೀದಾದ ನಂತರ ಅವರು ಚಿಕನ್ನ ಕಟ್ ಮಾಡ್ತಿದ್ದಾರೆ. ನಮ್ಮಮ್ಮ ಅದು ಆ ಚಿಕನ್ನ ಹೆಂಗೆ ಕಟ್ ಮಾಡಿಸ್ತಾ ಗೊತ್ತಾ, ಅರ್ಧ ಕಬಾಬಿಗೆ ಪೀಸ್ ಅಂತೆ, ಅರ್ಧ ಚಾಪ್ಸಿಗಂತೆ. ಅಬ್ಬ, ನನಗಂತೂ ಸುಸ್ತಾಗೋಗ್ಬಿಡ್ತು. ಅಲ್ಲಿ ಕುತ್ಕೊಂಡು ಬೇಜಾರಾಗ್ಬಿಡ್ತು. ಫೈನಲಿ ಲಾಸ್ಟಿಗೆ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ಚಿಕನ್ದು. ಫೈನಲಿ ಯಾವಾಗಲಪ್ಪ ಮನೆಗೆ ಹೋಗ್ತೀನಿ ಅನ್ಸ್ಬಿಡ್ತು ನನಗೆ. ನಮ್ಮಮ್ಮಂಗೆ ಆ ಗಾಡಿ ಮೇಲೆ ಕೂತಾಗ ನನಗೆ. ಆಮೇಲೆ ನಮ್ಮ ಅಜ್ಜಿ ಫೋನ್ ಮಾಡಿಬಿಡೋದ, ಬರಬೇಕಾದ್ರೆ ಚಿಕನ್ ಮಸಾಲ ಮತ್ತು ಅದೇನೋ ಗ್ರೇವಿ, ಅದೇನೋ ಇನ್ನೊಂದು ಏನೇನೋ ಇಲ್ಲ ಮಸಾಲ ಅಂದ್ಬಿಡೋದ. ಆಮೇಲೆ ಅಂಗಡಿ ಹತ್ರ ಬಂದು ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತಗೊಂಡು ಮನೆ ಕಡೆ ಬಂದು ಫೈನಲಿ ಜೀವ ಬಿಗಿ ಹಿಡ್ಕೊಂಡು ಬಂದೆ ನಾನು ಮನೆಗೆ ನಮ್ಮಮ್ಮನ ಜೊತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಚಿಕನ್ ತಂದಿದ್ದ ರೀಸನ್ ಏನು ಗೊತ್ತಾ ನಿಮಗೆ? ನಾನು ವಿಡಿಯೋ ಹಾಕಿದ್ನಲ್ಲ, ಯಾವ್ದು ಹೇಳಿ, ಉತ್ತರ ಕರ್ನಾಟಕ ಶೈಲಿಯ ಪಾಲಕ್ ಚಿಕನ್ ರೆಸಿಪಿ ಅಂತ. ಅದನ್ನೇ ಮತ್ತೆ ನಮ್ಮಮ್ಮ ಮಾಡ್ತೈತೆ. ಅದೇನೋ ಗೊತ್ತಿಲ್ಲ, ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಅದನ್ನು, ಪಾಲಕ್ ಚಿಕನ್ ಚಪ್ಸ್. ನಿಮ್ಗೆ ಯಾರಿಗಾರು ಇಷ್ಟ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆ ವಿಡಿಯೋ ಇದೆ, ತಪ್ಪದಲ್ಲೇ ನೋಡಿ. ನೀವು ಆ ಪಾಲಕ್ ಚಿಕನ್ನ ಮನೇಲಿ ಮಾಡಿಬಿಟ್ಟು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆ ಪಾಲಕ್ ಚಿಕನ್ ರೆಸಿಪಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ.
ಹಾಗೆ ಇನ್ನು ಯಾರ್ಯಾರು ಗಜೇಂದ್ರ ಎನ್ ವಿ ಆ್ಯಕ್ಟರ್ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರೂ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದಂತೂ ಮರಿಲೇಬೇಡಿ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.